ರಕ್ತಚಂದ್ರಗ್ರಹಣ ಈ ವರ್ಷದ ಎರಡನೇ ಚಂದ್ರಗ್ರಹಣ ಇದು. 3 ಗಂಟೆ 28 ನಿಮಿಷ 2 ಸೆಕೆಂಡುಗಳ ಕಾಲ ಈ ಗ್ರಹಣ ಇರುತ್ತೆ. ಗ್ರಹಣದ ದಿನ ಶುಭ ಕಾರ್ಯ ನಡೆಸಬಹುದಾ ನಡೆಸಬಾರ್ದಾ ಈ ರೀತಿಯ ಒಂದಿಷ್ಟು ಪ್ರಶ್ನೆಗಳು ಇದ್ದೇ ಇರುತ್ತೆ ಜನಸಾಮಾನ್ಯರಲ್ಲಿ. ಗ್ರಹಣದ ದಿನವನ್ನ ಸೂತಕದ ದಿನ ಅಂತ ಹೇಳಿ ಪರಿಗಣಿಸಲಾಗುತ್ತಾ? ನಕಾರಾತ್ಮಕ ಶಕ್ತಿಯ ಸಂಚಾರ ಅವತ್ತು ಇರುತ್ತಾ? ಗ್ರಹಣದ ದಿನ ಶುಭ ಕಾರ್ಯವನ್ನ ಮಾಡಬೇಕಾ ಬೇಡವಾ, ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದಕ್ಕೆ ನಾವು ನಿಮಗೆ ಡೀಟೇಲ್ಸ್ ಕೊಟ್ವಿ. ಬಟ್ ಒಂದಿಷ್ಟು ಶುಭ ಕಾರ್ಯಗಳನ್ನು ಮಾಡಬೇಕಾ ಬೇಡವಾ, ಗ್ರಹಣದ ಹಿಂದಿನ ದಿನ, ಗ್ರಹಣ ಬಿಟ್ಟ ಮರುದಿನ, ಈ ರೀತಿಯ ಪ್ರಶ್ನೆಗಳು ಗೊಂದಲಗಳು ಸಹಜವಾಗಿಯೇ ಜನಸಾಮಾನ್ಯರಲ್ಲಿ ಇದ್ದೇ ಇರುತ್ತೆ. ಅದಕ್ಕೂ ಕೂಡ ಜ್ಯೋತಿಷ್ಯರು ಉತ್ತರವನ್ನು ಕೊಟ್ಟಿದ್ದಾರೆ. ಆ ಉತ್ತರವನ್ನು ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಗ್ರಹಣದ ದಿನ ಶುಭ ಕಾರ್ಯ ನಡೆಸಬಹುದಾ? ಗ್ರಹಣದ ದಿನ ಸೂತಕದ ದಿನ ಅಂಥೇಳಿ ಪರಿಗಣನೆ ಮಾಡಲಾಗುತ್ತೆ. ಸೂತಕದ ದಿನ ಯಾವುದೇ ಕಾರಣಕ್ಕೂ ಶುಭ ಕಾರ್ಯಗಳನ್ನು, ಒಳ್ಳೆಯ ಕೆಲಸಗಳನ್ನು ಮಾಡಬಾರ್ದು ಅನ್ನುವಂತಹ ಪ್ರತೀತಿ ಇದೆ. ದೇವರಿಗೆ ಬರುವಂತಹ ಸಂಕಷ್ಟವಂತಲೇ ಕರೆಯಲ್ಪಡುತ್ತೆ ಈ ಗ್ರಹಣಗಳನ್ನು. ಅದು ಸೂರ್ಯಗ್ರಹಣ ಆಗಿರಬಹುದು, ಚಂದ್ರಗ್ರಹಣಗಳಾಗಿರಬಹುದು. ಹಾಗಾಗಿಯೇ ಗ್ರಹಣದ ಸಂದರ್ಭದಲ್ಲಿ ದೇವಸ್ಥಾನದ ಬಾಗಿಲುಗಳನ್ನು ಕೂಡ ಕ್ಲೋಸ್ ಮಾಡಲಾಗಿರುತ್ತೆ. ದೇವರುಗಳನ್ನು ಕೂಡ ದರ್ಬೆಗಳಿಂದ ಮುಚ್ಚುವಂತಹ ಕೆಲಸ ಕೆಲ ಕಡೆಗಳಲ್ಲಾಗಿರುತ್ತೆ. ಹೀಗಾಗಿ ಯಾವುದೇ ಶುಭ ಕಾರ್ಯವನ್ನು ನಡೆಸಬಾರದು ಅನ್ನುವಂತಹ ನಂಬಿಕೆ, ಪ್ರತೀತಿ ಈ ಹಿಂದಿನಿಂದಲೂ ಕೂಡ ನಡೆದುಕೊಂಡು ಬಂದಿದೆ ಅನ್ನುವಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಗ್ರಹಣದ ದಿನ ನಕಾರಾತ್ಮಕ ಶಕ್ತಿಯ ಸಂಚಾರ ಕೂಡ ಇರುತ್ತೆ ಅನ್ನೋದನ್ನ ಜ್ಯೋತಿಷ್ಯ ಶಾಸ್ತ್ರಜ್ಞರು ಹೇಳ್ತಾ ಇರುವಂಥದ್ದು. ಮದುವೆ, ಗೃಹ ಪ್ರವೇಶ, ಹೊಸ ಕೆಲಸದ ಆರಂಭ ಒಳ್ಳೇದಲ್ಲ ಅಂತ ಕೂಡ ಜ್ಯೋತಿಷ್ಯರು ಹೇಳ್ತಾ ಇದ್ದಾರೆ. ಹಾಗಾಗಿ ಗ್ರಹಣದ ದಿನ ಯಾವುದೇ ಶುಭ ಕಾರ್ಯವನ್ನು ನಡೆಸಬೇಡಿ ಅನ್ನುವಂತಹ ಒಂದು ಸಜೆಷನ್ ಅನ್ನು ಕೂಡ ನಿಮಗೆ ಕೊಟ್ಟಿದ್ದಾರೆ. ಹಾಗಾದ್ರೆ ರಕ್ತಚಂದ್ರ ಗ್ರಹಣ ವೈಜ್ಞಾನಿಕ ಮಾಹಿತಿ ಏನು? ಇಲ್ಲಿಯವರೆಗೂ ನಾವು ಜ್ಯೋತಿಷ್ಯ ಪ್ರಕಾರ ಮಾಹಿತಿಯನ್ನು ಕೊಟ್ವಿ. ವೈಜ್ಞಾನಿಕವಾಗಿಯೂ ಕೂಡ ನೋಡ್ಬೇಕಾಗುತ್ತಲ್ವಾ? ಚಂದ್ರಗ್ರಹಣ ಅಂದ್ರೆ ಅದು ಖಗೋಳ ವಿಸ್ಮಯ ಅಷ್ಟೇ, ಆಕಾಶದಲ್ಲಿ ನಡೆಯುವಂತಹ ಒಂದು ವಿಸ್ಮಯ ಅಷ್ಟೇ. ನಾವು ಅದನ್ನ ತುಂಬಾ ಕುತೂಹಲದಿಂದ ನೋಡ್ತೀವಿ ಅಂತ ಹೇಳ್ತಾರೆ. ಸೂರ್ಯ ಚಂದ್ರರ ನಡುವೆ ಭೂಮಿ ಬಂದಾಗ ಗ್ರಹಣ ಸಂಭವಿಸುತ್ತೆ ಅನ್ನುವಂಥದ್ದು, ಅದಕ್ಕೆ ನಾವು ಗ್ರಹಣ ಅನ್ನುವಂತಹ ಡೆಫಿನೇಷನ್ ಅನ್ನು ಕೊಡ್ತೀವಿ ಅಂತ ಹೇಳಿ ಖಗೋಳ ವಿಜ್ಞಾನಿಗಳು ಹೇಳ್ತಾರೆ. ಅದರ ಜೊತೆಗೇನೆ ರಕ್ತಕ್ಕೂ ಗ್ರಹಣಕ್ಕೂ ಯಾವುದೇ ರೀತಿಯ ಸಂಬಂಧವಿಲ್ಲ, ಜನ ಭಯಪಡುವಂತಹ ಅವಶ್ಯಕತೆ ಇಲ್ಲ ಅಂತ ಕೂಡ ವೈಜ್ಞಾನಿಕವಾಗಿರುವಂತಹ ಮಾಹಿತಿ. ಭೂಮಿಯ ನೆರಳಿನಿಂದಾಗಿ ಮರೆಯಾಗುವಂತಹ ಪ್ರಕ್ರಿಯೆ ಚಂದ್ರಗ್ರಹಣ. ಇದೊಂದು ಪ್ರೋಸೆಸ್ ಅಷ್ಟೇ, ಇದಕ್ಕೆ ಭಯಪಡುವಂಥದ್ದು, ಆತಂಕಕ್ಕೊಳಗಾಗುವಂಥದ್ದು ಏನೂ ಇಲ್ಲ ಅಂಥೇಳಿ. ಬೆಳಕು ಹಾಗೂ ನೆರಳಿನಿಂದಾಗಿ ರಕ್ತದಲ್ಲಿ ಅದ್ದಿ ತೆಗೆದಂತೆ ಚಂದ್ರ ಗೋಚರ ಆಗ್ತಾನಷ್ಟೇ. ರಕ್ತಮಯವಾಗಿದ್ದಾನೆ ಚಂದ್ರ, ಇದು ಕೇಡು, ಇದು ಕೆಡುಕು, ಇದೆಲ್ಲ ಅಲ್ಲ ಅಂತ ಹೇಳ್ತಾರೆ. ನಸು ನೀಲಿ ಛಾಯೆಯ ಕೆಂಬಣ್ಣದಲ್ಲಿ ಚಂದ್ರ ಅವತ್ತು ಗೋಚರವಾಗ್ತಾನೆ ಅಂಥೇಳಿ ವಿಜ್ಞಾನಿಗಳು ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಹೀಗಾಗಿ ರಕ್ತಚಂದ್ರಗ್ರಹಣ ಅಂಥೇಳಿ ಇದನ್ನು ಕರೆಯಲ್ಪಡೆಯಲಾಗುತ್ತೆ. ಅದರ ಜೊತೆಗೇನೆ ಈ ವಿದ್ಯಮಾನವನ್ನು ನೋಡುವುದಕ್ಕೆ ನಾವು ತುಂಬ ಕುತೂಹಲದಿಂದ ಕಾಯ್ತಾ ಇದ್ದೀವಿ ಅಂಥೇಳಿ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ಮನುಷ್ಯರು, ಯಾವುದೇ ಜೀವಿಗಳು, ಸಸ್ಯ ರಾಶಿಗಳಿಗೆ ಇದರಿಂದ ಯಾವುದೇ ರೀತಿಯ ತೊಂದರೆ ಇಲ್ಲ, ಕೇಡಾಗಲ್ಲ. ಎಲ್ಲರೂ ಕೂಡ ಚಂದ್ರಗ್ರಹಣವನ್ನು ವೀಕ್ಷಿಸಬಹುದು, ಬರಿಗಣ್ಣಿನಿಂದ ನೋಡಬಹುದು ಅಂತ ಹೇಳ್ತಾರೆ. ರಕ್ತಚಂದ್ರಗ್ರಹಣವನ್ನ ಬರಿಗಣ್ಣಿನಿಂದ ವೀಕ್ಷಣೆ ಮಾಡಬಹುದು, ಅದರಿಂದ ಯಾವುದೇ ರೀತಿಯ ತೊಂದರೆ ಆಗಲ್ಲ ಅಂಥೇಳಿ. ಚಂದ್ರಗ್ರಹಣದ ವೀಕ್ಷಣೆಯಿಂದ ಯಾವುದೇ ರೀತಿಯ ಸಮಸ್ಯೆ ಇರಲ್ಲ, ಜನ ಆತಂಕಕ್ಕೊಳಗಾಗುವಂತಹ ಅವಶ್ಯಕತೆ ಇಲ್ಲ, ಎಲ್ಲರೂ ಕೂಡ ಚಂದ್ರಗ್ರಹಣವನ್ನು ವೀಕ್ಷಿಸಬಹುದು ಅಂತ. ಸೂರ್ಯಗ್ರಹಣವನ್ನು ಮಾತ್ರ ಬರಿಗಣ್ಣಿನಿಂದ ವೀಕ್ಷಿಸಬಾರ್ದು, ಕಾರಣ ಅದರ ಕಿರಣಗಳು ಕಣ್ಣಿನ ಮೇಲೆ ಪ್ರಭಾವ ಬೀರುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ನಾವು ಸೂರ್ಯಗ್ರಹಣವನ್ನು ಬರಿಗಣ್ಣಿನಿಂದ ನೋಡಬಾರ್ದು ಅಂತ ಹೇಳ್ತೀವಿ. ರಕ್ತಚಂದ್ರಗ್ರಹಣದ್ದು ಚಂದಿರನ ಸ್ಪಷ್ಟ ಛಾಯೆ ಅಷ್ಟೇ, ಅದನ್ನು ಆರಾಮಾಗಿ ನೋಡಬಹುದು, ಎಲ್ಲರೂ ಕೂಡ ನೋಡಬಹುದು, ಮನೆಯಿಂದಲೇ ನೋಡಬಹುದು, ಇದರಿಂದ ತೊಂದರೆ ಇಲ್ಲ ಅಂಥೇಳಿ. ಬಣ್ಣ ಬದಲಾಗುವಂತಹ ಪ್ರಕ್ರಿಯೆಯನ್ನ ಬೈನಾಕುಲರಲ್ಲಿ ಉತ್ತಮವಾಗಿ ಕಾಣಿಸುತ್ತೆ, ಅದನ್ನು ವೀಕ್ಷಿಸಬಹುದು, ಈ ಕೌತುಕವನ್ನು ಕಣ್ತುಂಬಿಕೊಳ್ಬಹುದು ಅಂತ ಹೇಳ್ತಾರೆ. ಎತ್ತರದ ಜಾಗ, ಬಯಲು ಪ್ರದೇಶದಲ್ಲಿ ಗ್ರಹಣ ವೀಕ್ಷಣೆಯನ್ನು ಮಾಡುವುದಕ್ಕೆ ಉತ್ತಮ ಅವಕಾಶ ಇರುತ್ತೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಖಗೋಳ ವಿಜ್ಞಾನಿಗಳು ಕೊಟ್ಟಿರುವಂಥದ್ದು. ಸೆಪ್ಟೆಂಬರ್ 7ನೇ ತಾರೀಕು ಭಾನುವಾರ ರಾತ್ರಿ ಪ್ರಾರಂಭವಾಗುವಂತಹ ಗ್ರಹಣ ಸೆಪ್ಟೆಂಬರ್ 8 ಬೆಳಗಿನ ಜಾವದ ತನಕ ವ್ಯಾಪಿಸಿರುತ್ತೆ. ಇದರ ಪ್ರಾಮುಖ್ಯ ಏನಪ್ಪ ಅಂದರೆ ಇಡೀ ಭಾರತಾದ್ಯಂತ ಇದು ಗೋಚರಿಸ್ತಾ ಇದೆ. ಇದು ಒಂದು ಸಂಪೂರ್ಣ ಚಂದ್ರಗ್ರಹಣ ಅಥವಾ ಪೂರ್ಣ ಚಂದ್ರಗ್ರಹಣ. ಅಂದರೆ ಇಡೀ ಚಂದ್ರ
ಭೂಮಿಯ ದಟ್ಟವಾದ ನೆರಳನ್ನು, ಓಕೆ, ದಟ್ಟವಾದ ನೆರಳನ್ನು ಪ್ರವೇಶಿಸುತ್ತೆ, ಅಂಬ್ರ ಅಂತ ಹೇಳ್ತೀವಿ. ಇದಕ್ಕೆ ಸಂಬಂಧಿಸಿದಂತೆ ಈ ಗ್ರಹಣ ಪ್ರಾರಂಭ ಆಗೋದು ಅಂದರೆ ಸಂಪೂರ್ಣ ಚಂದ್ರಗ್ರಹಣನೇ ಅಲ್ಲ, ಗ್ರಹಣ ಅನ್ನುವಂತಹ ಒಂದು ವಿದ್ಯಮಾನ ಪ್ರಾರಂಭ ಆಗೋದು ಭಾನುವಾರ ರಾತ್ರಿ 8:58 ಭಾರತೀಯ ಕಾಲಮಾನದ ಪ್ರಕಾರ 8:58 ಪ್ರಾರಂಭ ಆಗುತ್ತೆ. 8:50 ಪ್ರಾರಂಭ ಆಗಿದ್ದು ನಮಗೆ ತಿಳಿಯೋದೇ ಇಲ್ಲ, ಯಾಕಂದರೆ ಅದು ಪೆನಂಬ್ರಲ್ ಎಕ್ಲಿಪ್ಸ್ ಅಂತ ಹೇಳ್ತೀವಿ ಅದನ್ನು, ಪ್ರಾರಂಭ ಆಗೋದು.